ನವೆಂಬರ್ ಗೀಟ್ ಐತೆ ನೋಡಿ ಡ್ಯಾಡಿ. ನವೆಂಬರ್ ಗೀಟ್ ಐತಾ? ನವೆಂಬರ್ ಗೀಟ್ ಐತೆ. ನವೆಂಬರ್ ಅಲ್ಲ ರೆಡಿ ಇದೆ. ಗೊತ್ತು ಮಾರ್ಚ್ ಇವತ್ತಿಂದ ಅಪ್ಪ 2026 ಮೂರನೇ ತಿಂಗಳು ಇದಾಗ್ಲೇ. ಎಷ್ಟು ಬೇಗ 2026 ಆಗ್ಲೇ ಹಳೇದಾಗೋಯ್ತು ನೋಡು. ಅದೇ ಇವತ್ತು ಆಚೆ ಅಲ್ಲ ಇವತ್ತು ಹೇಳ್ತಿದ್ದೀನಿ. ಈಗ ಏನಿಲ್ಲ ಅಲ್ಲ ಹಬ್ಬ ಈ ಸತಿ ಯುಗಾದಿ ಹಬ್ಬ ಇಲ್ವಾ? ಮಾರ್ಚಲ್ಲಿ ಯುಗಾದಿ ಹಬ್ಬ, ರಂಜಾನು ಯುಗಾದಿ ಹಬ್ಬ ಎರಡು ಬರುತ್ತೆ. ರಂಜಾನ್ ಯಾವಾಗ ನೋಡು? ಇದು ಏನೇನೋ ಕೊಟ್ಟೋರಪ್ಪ. ಏನ್ ಗೊತ್ತಾ ಅರ್ಜುನ, ಈಗ ಇದು ಸ್ಟಾರ್ಟ್ ಆಗಿರುತ್ತೆ ಫುಡ್ ಮೇಳ ರಂಜಾನ್ದು. ಹೌದು. ಇದು ಏನದು ಈಡಾಡಿ ನಿಂಗೆ ಕೂತೈತೆ. ಹಲೀಮ್ ಏನು ತಿಂತೀವಿ ರೆಡಿ? ಏನು ತಿಂತೀವಿ ರೆಡಿ? ದೋಸೆಗೆ ಸಾಂಬಾರು ಏನಪ್ಪ? ಹುಳಿಗೊಜ್ಜು ದೋಸೆ. ಹುಳಿ ಯಾವ ದೋಸೆ ನೋಡ್ರಿ ನಮ್ಮ ಡ್ಯಾಡಿ ಬೈಯೋದು ಏನಂತ? ಯಾವ ಹುಳಿನೂ ಇಲ್ಲ ನೋಡ್ರಿ ಪುಳಿ ಮಕ್ಕಳ ಅಂತ. ಏನಂದ್ರೆ ಈಗ ಹಲೀಮ್ ಬರುತ್ತಲ್ಲ ಮುಸ್ಲಿಮ್ಸ್ ಮಾಡೋದು, ಅದು ತಿನ್ಬೇಕು ಅಂದ್ರೆ ಈ ಟೈಮಲ್ಲಿ ತಿನ್ಬೇಕು. ಈಗಲೇ ಈ ಟೈಮಲ್ಲಿ ಅಷ್ಟೇ ಸಿಗೋದು, ಆವಾಗಲೂ ಸಿಗಲ್ಲ. ಬ್ಯಾಂಗ್ಳೂರಲ್ಲಿ ಒಂದು ಕಡೆ ನೀನು ಮೊನ್ನೆ ಹೋಗಿದ್ದಲ್ಲ ಶಿವಾಜಿನಗರ, ಇತ್ತು ಹಲೀಮು. ಚಿಕನ್ನು ಮಟನ್ನು ಒಂದು ಕಡೆ ಬೀಫ್ ಮಾಡ್ತಿರ್ತಾರೆ, ಅಲ್ಲಿ ನಾವು ಹೋಗಲ್ಲ. ಹೀಗೆ ಹೋದರೆ ಬೀಫ್ ಮಾಡ್ತಿರ್ತಾರೆ, ಅಲ್ಲಿ ಹೋಗೋದು ಬೇಡ. ರೈಸ್ಗೆ ಹೋದರೆ ಮಟನ್ ಮಾಡ್ತಿರ್ತಾರೆ, ಚಿಕನ್ ಮಾಡ್ತಿರ್ತಾರೆ. ಚಿಕನ್ ಬೇಡ, ಚಿಕನ್ ತಿನ್ನೋದು ಯಾವಾಗಲೂ ಇದ್ದಿದೆ. ಇಲ್ಲೇ ಬಂದು ಮಟನ್ ತಗೋಬೋದು. ಮಟನಲ್ಲಿ ಕೂಡ ಶಂಡ್ರು ಪೂಜಾ ದೇವ ಈ ಕಡೆ ಬಾಯಿಲ್ಲ ನಿಮಿಷ. ಏನು ಗೊತ್ತಾ ಎಷ್ಟು ಡಿಫ್ರೆಂಟಾಗಿ ಮಾಡ್ತಿರ್ತಾರೆ ಅಂದರೆ, ಯಾರಿಗೆಲ್ಲ ಮುಸ್ಲಿಮ್ಸ್ ಫ್ರೆಂಡ್ಸ್ ಇಲ್ವೋ ನಾವು ಅಲ್ಲಿ ಹೋಗ್ತೀವಿ, ವಿಡಿಯೋ ಮಾಡ್ತೀವಿ. ಅದೇ ಹೋಗಿ ಏನೇ ಅದು, ಯಾರಿಗೆಲ್ಲ ಮುಸ್ಲಿಮ್ಸ್ ಫ್ರೆಂಡ್ಸ್ ಇಲ್ವೋ ನನಗೆ ಮಾತಾಡೋಕ್ಕೆ ಬಿಡಲ್ಲ. ನನಗಂತೂ ಈ ಜೀವನವೇ ಬೇಸರವಾಗಿ ಹೋಗ್ಬಿಟ್ಟಿದೆ. ನೀನು ಮಾತಾಡು. ಯಾರಿಗೆಲ್ಲ ಮುಸ್ಲಿಮ್ ಯಾರಿಗೆಲ್ಲ ಮುಸ್ಲಿಮ್ಸ್ ಫ್ರೆಂಡ್ಸ್ ಇರಲ್ವೋ ಅವರು ನಮ್ಮ ಮುಸ್ಲಿಮ್ಸ್ ಫ್ರೆಂಡ್ಸು ತುಂಬ ಜನ ಶಿವಾಜಿನಗರಲ್ಲಿ ಇರ್ತಾರೆ, ಅಲ್ಲೋಗಿ ಟೇಸ್ಟ್ ಮಾಡಿ. ಓಕೆ, ಚೆನ್ನಾಗಿದೆಯಾ? ಓಕೆ, ನಾವು ವಿದ್ಯಾರಣ್ಯಪುರ ಹತ್ರ ಬಂದ್ವಿ ಎಳ್ನೀರು ಕುಡಿಯೋಕ್ಕೆ. ವಿದ್ಯಾರಣ್ಯಪುರ ಹತ್ರ ಬಂದಿದ್ದೀವಿ ಅಂದರೆ ಲೆಕ್ಕ ಹಾಕಿ ನಮ್ಮ ಏರಿಯಾದಲ್ಲಿ ಎಳ್ನೀರೇ ಸಿಗಲಿಲ್ಲ. ಏನು ಬಿಸಿಲು ಎಷ್ಟು ಬಿಸಿಲು ಟ್ಯಾನ್ ಆಗಿರೋದು ನೋಡಿ. ಕೈ ಫೇಸು ಎಲ್ಲ ಟ್ಯಾನ್ ಆಗಿಬಿಡೈತೆ ಫುಲ್ಲು. ಓಕೆ, ಇನ್ನು ನಾವು ಎಳ್ನೀರು ಕುಡಿದು ಏನಕ್ಕೆ ಬಂದಿದ್ದು ಅಂದರೆ ನಾವು ತರಕಾರಿ ತಗೊಳ್ಳೋದಕ್ಕೆ. ತರಕಾರಿ ತಗೊಳ್ಳೋಣ ಅಂತ ಬಂದ್ವಿ, ಎಳ್ನೀರು ಕುಡಿಯೋಣ ಅಂತ ಅಂದ್ಕೊಂಡ್ವಿ. ಎಳ್ನೀರು ಹುಡ್ಕೊಂಡು ಇಷ್ಟು ದೂರ ಬಂದಿದ್ದೀವಿ. ಈಗ ಎಳ್ನೀರು ಕುಡ್ಕೊಂಡು ತರಕಾರಿ ನಾವು ತಗೊಂಡು ಆಮೇಲೆ ಮನೆಗೆ ಹೋಗ್ತೀವಿ. ಏನೋ ನನ್ನ ಹೆಂಡತಿ ಏನು ಮಾಡ್ತಾಳೆ, ಪಲಾವ್ ಮಾಡ್ತಾಳಂತೆ. ನೆನ್ನೆನೇ ಹೇಳಿದೆ ನಾನು, ಪಲಾವ್ ಮಾಡು, ವೈಟ್ ಪಲಾವು ಅಂತ. ಸೊ ಅದಕ್ಕೆ ಮಾಡ್ತಾಳೆ ಇವಾಗ. ಇವತ್ತು ಪೂಜಾ ವೈಟ್ ಪಲಾವ್ ಬಿರಿಯಾನಿ ಮಾಡ್ತಿದ್ದಾಳೆ. ಅದಕ್ಕೆ ವೆಜಿಟೇಬಲ್ ಆ್ಯಂಡ್ ಚಿಕನ್ನು ಎಲ್ಲ ಹಾಕಿ ಮಾಡ್ತಿದ್ದಾಳೆ. ಇದು ನಮ್ಮ ಮನೆಯ ವಿಚಿತ್ರ ಸ್ಪೆಷಲ್ ಅಡುಗೆ. ಒಂಥರ ಹೊಸ ಥರ ಟ್ರೈ ಮಾಡ್ತಾ ಇದ್ದೀವಿ. ಇದು ಚೆನ್ನಾಗಾದರೆ ನಿಮಗೆ ನೆಕ್ಸ್ಟ್ ತೋರಿಸ್ತೀವಿ ನಾವು. ಯಾಕಂದ್ರೆ ಫಸ್ಟ್ ಟೈಮ್ ಟ್ರೈ ಮಾಡ್ತಿರೋದು ನಾವು, ಅದಕ್ಕೆ ಹೆಂಗ್ ಬರುತ್ತೋ ಗೊತ್ತಿಲ್ಲ. ಹೌದು, ಹೆಂಗ್ ಬಂದ್ರೆ ತೋರಿಸೋಣ ಅಷ್ಟೇ. ಒಟ್ಟಲ್ಲಿ ಚೆನ್ನಾಗಿರುತ್ತೆ. ಇವಾಗ ರೆಡಿ ಮಾಡಿದ್ದಾಳೆ ಪೂಜಾ. ಈಗ ತೆಗಿತಾಳೆ ನೋಡಿ ಹೆಂಗಿದೆ ಏನು ಅಂತ. ನಾವು ಇದೇ ಫಸ್ಟ್ ಟೈಮ್ ನೋಡ್ತಾ ಇದ್ದೀವಿ. ವಾ,
ಚೆನ್ನಾಗಿದೆ. ಏನೋ ಅಂದ್ಕೊಂಡಿದ್ದೆ. ವೈಟ್ ಪಲಾವ್ ವೆಜಿಟೇಬಲ್ ಆ್ಯಂಡ್ ಚಿಕನ್. ಚೆನ್ನಾಗಿದೆ. ಟೇಸ್ಟ್ ನೋಡಿ ಆಮೇಲೆ ಹೇಳ್ತೀವಿ ನಿಮಗೆ. ಹೇಳ್ಬಿಟ್ಟು ಚೆನ್ನಾಗಿದ್ದರೆ ಟ್ರೈ ಮಾಡ್ತೀವಿ, ತೋರಿಸ್ತೀವಿ. ಘಮ ಘಮವಾಗಿರುವಂಥ ವೆಜಿಟೇಬಲ್ ಚಿಕನ್ ಪಲಾವ್. ಸೊ ಇಬ್ಬರು ಟೇಸ್ಟ್ ಮಾಡಿ ಹೇಳ್ತೀವಿ ಇವಾಗ. ಮೊಸರು ಕೊಡ್ತೀನಿ. ಫಸ್ಟ್ ಹಿಂಗೆ ತಿನ್ನೋಗ್ಬಿಡ್ತೀನಿ. ತುಂಬ ಚೆನ್ನಾಗಿದೆ ನಿಜವಾಗ್ಲೂ. ಚೆನ್ನಾಗಿದೆಯಾ? ಚೆನ್ನಾಗಿ ಮಾಡಿದ್ದೀವಿ. ಸೂಪರ್, ಸಕ್ಕತ್ತಾಗಿದೆ. ನೆಕ್ಸ್ಟು ನಿಜವಾಗ್ಲೂ ತೋರಿಸ್ತೀವಿ ನಿಮಗೆ ಇದು ಹೆಂಗೆ ಮಾಡಿದ್ವಿ ಏನೋ ಅಂದ್ಬಿಟ್ಟು. ಇನ್ನು ತಿಂದ್ಬಿಟ್ಟು ಮತ್ತೆ ಹಾಯ್ ಹಲೋ ಎಲ್ಲರಿಗೂ ವಣಕ್ಕಂ, ನಮಸ್ಕಾರ. ನಮ್ಮ ಜೇನು ಕುಟುಂಬದವರಿಗೆ, ನಮ್ಮ ಡ್ಯಾಡಿಗೆ ಇಷ್ಟೊತ್ತು ಟಾರ್ಚರ್ ಎಲ್ಲ ಕೊಟ್ಟು ನಾನು ಹಿಂಗೆಲ್ಲ ಕೊಟ್ಟು ಟಾರ್ಚರ್ ಕೊಡ್ತೀನಿ. ಈಗ ನಾವು ಎಲ್ಲಿ ಪಾಪ ಎಲ್ಲಿ ಹೋಗ್ತಾ ಇದೀವಿ ಹೇಳಿ? ಗೊತ್ತಿಲ್ಲ ಅಂತ ನೀವೇ ಹೇಳ್ಬೇಕು. ಹೇಳು. ನನಗೆ ನಿಜವಾಗ್ಲೂ ಗೊತ್ತಿಲ್ಲ ಯಾವ ಪ್ಲೇಸ್. ಸೈಟ್ ಹತ್ರ ಹೋಗ್ತಾ ಇದೀವಿ. ಅಲ್ಲ, ಪ್ಲೇಸ್ ನೇಮ್ ಗೊತ್ತಿಲ್ಲ ನನಗೆ. ಪ್ಲೇಸ್ ನೇಮು ಬಂದು ಸಿಂಗಾಪುರ. ಫ್ಲೈಟ್ ಹತ್ಬೇಕು ಹೋಗ್ತಾ ಇದೀವಿ ಇವಾಗ. ಉಣ್ಣಿಗೆರೆ ಹತ್ರ ಸಿಂಗಾಪುರ, ನೆಲಮಂಗಲ ಹತ್ರ ಸಿಂಗಾಪುರ. ಯಾವ ಸಿಂಗಾಪುರ? ಏನೋ ಆಟ ಆಡ್ಬೇಡ, ತೋರಿಸಿ. ಏನಮ್ಮ? ಓಕೆ, ಇವಾಗ ನಾವು ಸೈಟ್ ಹತ್ರದಿಂದ ಸೈಟ್ಗೆ ಹೋಗಿ ಬಂದ್ವಿ. ಈಗ ಇಲ್ಲಿ ಎಗ್ ಪಪ್ಸ್ ತಿಂತವ್ರೆಲ್ಲ. ಚೆನ್ನಾಗಿದೆಯಮ್ಮ? ನೀವು ನೋಡಿ ಚರಿ. ಅವರಿಬ್ರು ಕರ್ಕೊಂಬಂದಿಲ್ಲ ಅಂದರೆ ವಾಮಿಟ್ ಮಾಡ್ಕೊತಾರೆ ಅವರು ಕಾರಲ್ಲಿ, ಅದಕ್ಕೆ ಕರ್ಕೊಂಬರಲಿಲ್ಲ. ಅಲ್ಲಿ ನೋಡಿ ವೇಸ್ಟ್ ಬಾಡಿ. ವೇಸ್ಟ್ ಬಾಡಿ ಇಲ್ಲಿ ನೋಡಿ, ವೇಸ್ಟ್ ಬಾಡಿ ತಿಂತವನೆ. ವೇಸ್ಟ್ ಬಾಡಿಗೆ ವೇಸ್ಟ್ ಬಾಡಿ ಅವನು. ನಮ್ಮದು ಟಿಫನ್ ಆಯ್ತು. ಈಗ ಇವ್ರಿಗೆ ಫೀಡಿಂಗ್ ಮಾಡಿಸ್ತಾವಳೆ. ದೊಡ್ಡ ಟಾಸ್ಕ್. 3 ಜನ ಇವಳೊಬ್ಳೆ ತಿನ್ನೋದು ನೀಟಾಗಿ ತಿನ್ಕೊಂತ. ಇವಳು ಅಷ್ಟೇ, ಇವಳು ಚರಿ, ಇವಳು ಇಬ್ರು ಡ್ರಾಮಾ. ತಿನ್ನೆ ನೋಡಿ. ಕಷ್ಟಪಟ್ಟು ಅವರೆಕಾಳು ಬೆಳೆಸಿದ್ರೆ ಹಸು ಬಂದು ಒಂದು ಸೈಡ್ ಕಟ್ ಮಾಡ್ಕೊಂಡು ತಿನ್ಕೊಂಡೇ ಬಿಟ್ಟೈತೆ. ಇದಿರೋದೇ ಇಷ್ಟು ಬೇಡ, ಮೇಲೆ ಹಸು ಒಂದು ತಿನ್ಕೊಳುತ್ತೆ. ಏನೇ ಸುಂದ್ರಿ, ಇವಳು ಒಂದು ಗೇಟ್ ಕಾಯ್ತಾಳೆ, ಇಲ್ಲ ಡೋರ್ ಕಾಯ್ತಾಳೆ. ಇವಳು ಡೋರ್ 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 ಇವಳು ಸೆಕ್ಯೂರಿಟಿ. ಇವನು ಯಾರ ಹತ್ರ ಆದ್ರೆ ಮುದ್ದಿಸ್ಕೊಂತಾನೆ ಇರ್ತಾನೆ. ಸುಂಡ್ರಿ ಇವಳಂತೂ ಮಲಗಿರೋದೆ. ಓಕೆ, ತಿನ್ನಿ, ಆಮೇಲೆ ಸಿಗೋಣ. ನನಗೂ ಡ್ಯಾನ್ಸ್ ಕ್ಲಾಸ್ ಇದೆ, ಹೋಗಿ ಬರ್ತೀನಿ. ಕೆ ಅಮ್ಮ ಏನಮ್ಮ ಇದು? ಹೀರೆಕಾಯಿ. ಏನು ಇವತ್ತು? ಹೀರೆಕಾಯಿ ಪಲ್ಯ, ಚಪಾತಿ. ಹೀರೆಕಾಯಿ ಪಲ್ಯ ಮಾಡೋದಲ್ಲ ದೊಡ್ಡ ವಿಷಯ. ಅಮ್ಮನ ಬಟ್ಟೆ ನೋಡು, ಗಲೀಜು ಮಾಡ್ಕೊಂಡು ಮಾಡಿದ ಕೆಲಸ. ಗಲೀಜು ಮಾಡ್ಕೊಳ್ಳೋದ್ರಲ್ಲಿ ಎತ್ತಿದ್ದ ಕೈ. ಏನು ಮಾಡೋದು? ಇಲ್ಲಿ ಡ್ಯಾಡಿ ನಮ್ಮನೆ ಎಲ್ಲ ಹಂಚ್ಕೊಂಡು ಮಾಡ್ತಾ ಇದ್ದಾರೆ ಕೆಲಸ. ಏನದು ಈರುಳ್ಳಿ ಸಿಡಿತೈತೆ, ಇಲ್ಲ ಈರುಳ್ಳಿ ಕಟ್ ಮಾಡ್ತೈತೆ. ಇವನು ಆರಾಮಾಗಿ ಕೂತವನೆ, ನಾನು ಆರಾಮಾಗಿ ಕೂತಿದ್ದೀನಿ ಅಂತ. ನಾನು ಇದು ತರಕಾರಿ ಎತ್ತಿಡ್ತಾ ಇದ್ದೀನಿ. ನನ್ನ ವೈಫ್ ಭೀಮಸೇ ನನ್ನಳ ಮಹಾರಾಜರು ಗಂಡಸರಲ್ಲವೇ
ನನ್ನಾಗಿ ಮೀಸೋತ್ತ ಮಹನೀಯರಲ್ಲವೇ ನಿನ್ನೆ ತನಕ ನೀ ದುಡಿವೆ ಈ ಸಂಸಾರಕ್ಕೆ ಜೀವ ತೇರೆ ತರರಂ 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 ಆಯಾಗಿ ಮಾಡು ನೀನು ರಾಣಿಯಾಗಿ ಒಬ್ರು ಕಮೆಂಟ್ ಮಾಡೋರೆ ಏನಂತ ಎಷ್ಟು ಚೆನ್ನಾಗಿ ಮಾಡಿದ್ದಾರೆ ಗೊತ್ತಾ. ಎಂತ ಅವ್ರು ಇರೋದು US ಅಲ್ಲಂತೆ. US ಇಂದ ನಮ್ಮ ಬ್ಲಾಗ್ ಮಾಡ್ತಾರಂತೆ. ಅವ್ರ ಹೆಸರು ಹೇಳ್ತೀನಿ ಒಂದು ನಿಮಿಷ. ಬೇಕು ಅನ್ನೋ ಟೈಮ್ಗೆ ಲೋಡ್ ಆಗೋದು. ಲೋಡಿಂಗ್ 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 ಬ್ರೌನಿ ಸರಿ ಅವಳೆಲ್ಲ ಒಂದು ಪ್ರತಿಮಾ ಸಿಸ್ಲಾ ಅಂತೆ. ಹಾಂ ಎಷ್ಟು ಚೆನ್ನಾಗಿ ಮಾಡಿದ್ದಾರೆ ಅಂದರೆ ಅದೇ ಅವ್ರು ಹೇಳಿದ್ದಾರೆ. ಅವರು ಇರೋದು ಫಾರಿನಲ್ಲಿ ಅಲ್ವಾ, US ಅಲ್ಲಿ ಇರೋದಲ್ವಾ. ಸೊ ನೀವು ಡೈಲಿ ವ್ಲಾಗ್ ಅಪ್ಲೋಡ್ ಮಾಡಿ, ನಿಮ್ಮ ವ್ಲಾಗ್ ನೋಡ್ತಿದ್ರೆ ನಾನು ಬೆಂಗಳೂರಲ್ಲಿ ಅಂದರೆ ಊರಲ್ಲೇ ಇದ್ದೀನಿ, ಸೊ ನಮ್ಮನೆಯವ್ರ ಜೊತೆ ಇದ್ದೀನಿ ಅನ್ನೋ ಫೀಲ್ ಆಗುತ್ತೆ ಅಂತ. ಪಾಪ ಎಷ್ಟು ಚೆನ್ನಾಗಿ ಒಂದಿಷ್ಟು ಉದ್ದ ಪ್ಯಾರಾಗ್ರಾಫ್ ಕಳಿಸ್ತಾರೆ ಪಾಪ. ನೋಡ್ರಿ ನಿಜವಾದ ನಮಗೆ ಏನಕ್ಕೆ 3 ವರ್ಷ ಆದರೂ 30,000 ಆಗಿರಲಿಲ್ಲ, ಅಂದರೆ ಲೇಟ್ ಆಯಿತು. ಆದ್ರೂ ನಮ್ಗೇನು ಮೋಟಿವೇಶನ್ ಅಂದರೆ ಈ ಥರ ಪಾಪ ಪ್ರೀತಿ ತೋರಿಸ್ತಾರೆ ನೋಡ್ರಿ, ಇದೇ ನಮಗೊಂದು ಮೋಟಿವೇಶನ್. ನಿಮಗೆ ಧನ್ಯವಾದಗಳು ಪ್ರತಿಮಾ ಅಂತಾರೆ. ಪ್ರತಿಮಾ ಅವರಿಗೆ ಧನ್ಯವಾದಗಳು. ತುಂಬ ಖುಷಿ ಆಯಿತು. ಮತ್ತೆ ಏನು ನೀವು ಯಾವ ಇವ್ರು ಎಲ್ಲಿರೋದು? ಬೆಂಗಳೂರವ್ರು ಅವರು? ಅಲ್ಲಮ್ಮ, US ಅಲ್ಲಿ ಇರೋದವರು. ಇವ್ರು ಬೆಂಗಳೂರವರು. ಗೊತ್ತಿಲ್ಲ ಎಲ್ಲಿರೋರು, ಬಟ್ ಕಾಮೆಂಟಲ್ಲಿ ತಿಳಿಸಿ ನೀವು ಎಲ್ಲಿಯವರು ಏನು ಅಂತ. ಓಕೆನಾ? ಬೆಂಗಳೂರಲ್ಲಿದ್ದರೆ ಬನ್ನಿ. ಬೆಂಗಳೂರಲ್ಲಿದ್ದರೆ ಬೆಂಗಳೂರಿಗೆ ಬಂದರೆ ನಮ್ಮ ಮನೆಗೆ ಬನ್ನಿ ಖಂಡಿತ. ಯಾರೇ ಸಬ್ಸ್ಕ್ರೈಬರ್ಸು ನಮ್ಮನ್ನ ನೋಡಬೇಕು, ನಮ್ಮ ಮನೆಗೆ ಬರಬೇಕು ಅಂದರೆ ಖಂಡಿತವಾಗಿ ಧಾರಾಳವಾಗಿ ಬನ್ನಿ. ಧಾರಾಳವಾಗಿ ಬನ್ನಿ. ನಿಮ್ಮನೆ ಇದು, ನೀವು ನಮ್ಮವರು. 3 ವರ್ಷದಿಂದ ನೀವು ನಮ್ಮವರು, ನಾವು ನಿಮ್ಮವರು. ಸರ್ ನೀವು ಆಶೀರ್ವಾದ ಮಾಡಿ ಬೆಳೆಸ್ತಿರೋರು. ಸರ್ ನಿಮ್ಮದು ಮನೆಯೇ ಇದೆ, ಆರಾಮಾಗಿ ಬನ್ನಿ, ಮಾತಾಡಿ ನಮ್ಮ ಜೊತೆ. ನಿಮ್ಮ ಮನೆಗೂ ನಮ್ಮನ್ನು ಕರೀರಿ, ನಾನ್ ವೆಜ್ ಮಾಡಿ, ನಾನ್ ವೆಜ್ ಮಟನ್ನು. ಅವ್ರು ಏನು ಪ್ರೀತಿಯಿಂದ ಕೊಡ್ತಾರೋ ಅದೇ ತೃಪ್ತಿಯಿಂದ ತಿನ್ನಬೇಕು. ನಾನ್ ವೆಜೇ ಮಾಡಿ ಅದೇ ಮಾಡಿ ಅಂತ ಹೇಳ್ಬಾರ್ದು. ಅಮ್ಮ ನಾನು ಕಾಮಿಡಿ ಮಾಡ್ತಾ ಇದ್ದೀನಿ ಕಣಮ್ಮ. ನಾನು ಕಾಮಿಡಿನೇ ಮಾಡ್ತೀನಿ. ನನಗೆ ನಾನ್ ವೆಜ್ ಫಂಕ್ಷನ್ಗೆ ಕರೆದ್ರೂ ಹೋಗಲ್ಲ ನಾನು. ನಿಮಗೆ ಗೊತ್ತದು ಅಲ್ಲ, ನಾನು ಹೇಳ ಸುಮ್ಮನೆ ಕಾಮಿಡಿ ಅಲ್ಲ. ಒಬ್ಬರು ಅದು ಏನು ಗೊತ್ತಾ, ನಾವು ಅದು ವಿಡಿಯೋ ಮಾಡಬೇಕು ಅಂತಲೂ ಇರಲಿಲ್ಲ, ಬಟ್ ತುಂಬ ಮನ್ಸಿಗೆ ನೋವಾಯಿತು. ಅದಕ್ಕೆ ಮನ್ಸಿಗೆ ನೋವಾಯಿತು. ನನಗಂತೂ ಕೆಟ್ಟು ಕೋಪ. ಎದುರುಗಡೆ ಇದ್ದಿದ್ರೆ ಕ್ಯಾಪ್ ಒಳಗೆ 2 ಕೊಟ್ಬಿಡ್ತಿದ್ದೆ, ಅಷ್ಟು ಕೆಟ್ಟು ಕೋಪ ಬಂದ್ಬಿಟ್ಟಿತ್ತು ನನಗೆ. ಏನಕ್ಕೆ ಅಂದರೆ ಒಂದು ನೆಗೆಟಿವ್ ಕಮೆಂಟ್ ಹಾಕೋರು. ಏನಂತ ಅಂದರೆ, ನಾನು ಅವರು ಪಕ್ಕ ಕೂತಿದ್ದೀವಂತೆ, ನಮ್ಮಿಬ್ರು ಕಾಲ್ ಟಚ್ ಆಯ್ತಂತೆ. ಮೇಡಮ್ ಸಿಟ್ ಪ್ರಾಪರ್ಲಿ ನೆಕ್ಸ್ಟ್ ಟು ಯುವರ್ ಬ್ರದರ್ ಇನ್ ಲಾ, ಯುವರ್ ಲೆಗ್ಸ್ ಆರ್ ಟಚಿಂಗ್ ಟು ಹಿಸ್ ಲೆಗ್ಸ್ ಆ್ಯಂಡ್ ಇವನ್ ಈ ಈಸ್ ನಾಟ್ ಸಿಟ್ಟಿಂಗ್ ಪ್ರಾಪರ್ಲಿ. ನಾನೇ ನಿನ್ನ ಮನೆ ಹೆಣ್ಮಗು ಪಕ್ಕ ಬಂದು ಕೂತಿದ್ನ ಹೇಳೋದು. ಇವಾಗ ನಾನು ನಿನ್ನ ಮನೆ ಹೆಣ್ಮಗು ನಾನು ಪಕ್ಕ ಬಂದು ಕೂತಿದ್ದಿದ್ರೆ ಹೌದಪ್ಪ ಅಂತ ಸರಿಯಾಗಿ ಕೂತ್ಕೊಂತಿದ್ದೆ. ನಮಗೆಲ್ಲ ಏನು ಗೊತ್ತಾ, ತಾಯಿ ಅಂದರೆ ತಾಯಿ, ಅತ್ತಿಗೆ ಅಂದರೆ ಅತ್ತಿಗೆನೂ ನಾವು ತಾಯಿ ಥರ ನೋಡ್ತೀವಿ. ಆ ಥರ ಮೈಂಡ್ ಸೆಟ್ ಇರೋರು. ನಮಗೆ ತಲೆಯಲ್ಲೂ ಇರಲ್ಲ ಆ ಥರ ಎಲ್ಲ ನೆಗೆಟಿವ್. ಏನು ಗೊತ್ತಾ, ಈ ಬರೀ ಕಚಡ ಬುದ್ಧಿ ತುಂಬಿರೋದು ಗೊತ್ತಾ. ಅಂಥವ್ರು ನಿಮ್ಮಂಥವ್ರು ಸ್ವಂತ ಅಕ್ಕದೀರನ್ನೇ ಕೆಟ್ಟ ದೃಷ್ಟಿಲಿ ನೋಡ್ತೀರೇನೋ, ಸ್ವಂತ ನಿಮ್ಮ ಮೆತ್ತ ತಾಯಿದೀರನ್ನೇ ಕೆಟ್ಟ ದೃಷ್ಟಿಲಿ ನೋಡ್ತೀರೇನೋ. ಆದರೆ ನಾವು ಹಂಗೆ ಮಾಡಲ್ಲ. ಸೊ ನಮ್ಮ ತಲೆಯಲ್ಲೂ ಅದೆಲ್ಲ ಇರಲ್ಲ. ಸೊ ಮಾತಾಡೋಕ್ಕೂ ಮುಂಚೆ ಅನ್ನ ತಿನ್ನೋ ಬಾಯಲ್ಲಿ ಗಲೀಜು ಹೇಸಿಗೆ ತಿನ್ನೋ ಮಾತಾಡಬಾರ್ದು, ಆಯಿತಾ? ಸೊ ನಿಮ್ಮ ತಲೆಯಲ್ಲಿ ಕರೆಕ್ಟಾಗಿ ಒಂದು ಬುದ್ಧಿ ಇಟ್ಕೊಳ್ಳಿ ಮಾತಾಡೋಕ್ಕೂ ಮುಂಚೆ. ಓಕೆ, ಮಾತಾಡೋಕ್ಕೂ ಮುಂಚೆ, ಕಮೆಂಟ್ ಮಾಡೋದಕ್ಕೂ ಮುಂಚೆ ಸ್ವಲ್ಪ ಯೋಚನೆ ಮಾಡಿ ಕಮೆಂಟ್ ಮಾಡಿ. ಸೊ ಏನು ಗೊತ್ತಾ, ನಿಮ್ಮ ಕಮೆಂಟ್ಗೆ ತುಂಬ ಮನ್ಸಿಗೆ ನೋವಾಗೋ ಥರ ಆಗುತ್ತೆ. ಅದಕ್ಕೋಸ್ಕರ ನೋಡ್ಕೊಂಡು ಕಮೆಂಟ್ ಮಾಡಿ. ಇನ್ನೊಂದು ಸತಿ ಯಾರಿಗೂ ಈ ಥರ ಎಲ್ಲ ಕಮೆಂಟ್ ಮಾಡೋಕ್ಕೆ ಹೋಗಬೇಡಿ.